ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಬೆಂಗಳೂರಿನ ಫೇಮ್ ಕರಗ ಮಹೋತ್ಸವದ ಅಂಗವಾಗಿ ಮಾರ್ಚ್ 24, 2026ರಿಂದ ಏಪ್ರಿಲ್ 3, 2026ರವರೆಗೂ ದಿನನಿತ್ಯವೂ ನಡೆಯುವ ಸ್ನಾನಘಟ್ಟ ಮತ್ತು ಪೂಜೆಗಳು ವಿಶೇಷ ಪೂಜೆ ಕಾರ್ಯಕ್ರಮಗಳು ಇರುತ್ತದೆ. ಇಂದು ಕರಗ ಹೊರುವ ಪೂಜಾರಿಯಾದ ಎ ಜ್ಞಾನೇಂದ್ರ ಅವರು ಮಾರ್ಚ್ 28, 2026 ಶನಿವಾರದಂದು ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದಾರೆ. ಪಾದಯಾತ್ರೆಯಲ್ಲಿ ಜೋಯಿಪುರಂ ಗುಟ್ಟಲ್ಲಿ ಇಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂ ಇದೆ ನೋಡಿ. ಅವರ ಕಡೆಯವರೆಲ್ಲ ಹೆಗಲ ಮೇಲೆ ಮೆರೂನ್ ಕಲರ್ ಟವಲ್ ಸುತ್ಕೊಂಡ್ಬರ್ತಿದ್ದಾರೆ. ಸೊ ಎಲ್ಲರೂ ಪಾದಯಾತ್ರೆಯಲ್ಲಿ ಕೆಲವರು 2 ವೀಲು 3 ವೀಲಲ್ಲೆಲ್ಲ ಬರ್ತಿದ್ದಾರೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಕರಗ ಹೊರುವ ಪೂಜಾರಿಯಿಂದ ಪೂಜಾ ಕಾರ್ಯಕ್ರಮಗಳೆಲ್ಲ ತೋರಿಸ್ತಿದ್ದೇವೆ. ಮತ್ತು ಅಲ್ಲಿ ಪೂಜೆ ಮುಗಿಸ್ಕೊಂಡು ನಂತರ ಹೊರಡೋದು ಕೂಡ ತೋರಿಸ್ತಿದ್ದೇವೆ. ಈಗ ದೇವಾಲಯದ ಹತ್ತಿರ ಬಂದಿದ್ದಾರೆ. ಅಲ್ಲಿ ಪಾದಪೂಜೆ ಮಾಡುತ್ತಿದ್ದಾರೆ. ಇವರೇ ಈ ಸಲನೂ ಕೂಡ ಕರಗನ ಹೊರುವ ಪೂಜಾರಿಯಾದ ಎ ಜ್ಞಾನೇಂದ್ರ ಅವರು. ಬನ್ನಿ ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಾಲಯದ ಒಳಗೆ ಹೋಗೋಣ. ಕರಗ ಹೊರಗುವ ಪೂಜಾರಿಯವರು ಈಗ ದೇವರಿಗೆ ನಮಸ್ಕಾರ ಮಾಡಿ ಮತ್ತು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಮಡಿಯುಟ್ಟು ಬಂದು ತದನಂತರ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಅದಕ್ಕೂ ಮುಂಚೆ ಅವರು ಪೂಜಾ ಸಾಮಗ್ರಿಗಳೆಲ್ಲ ಕಲ್ಯಾಣಿಯಲ್ಲಿ ಶುದ್ಧಿ ಮಾಡ್ಕೊಂಬರ್ತಾರೆ. ಶ್ರೀ ಜಲಕಂಠೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ತ್ರಿದಳಂ ತ್ರಿಗುಣಾಕಾರಂ ತ್ರೇಂತಂತ್ರಾದಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಯಾರೆಲ್ಲ ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ್ದೀರ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿ, ಇವರೇ ಗಣೇಶ ಎಲ್ಲ ಕಡೆ ಹೋಗಿ ವೀಡಿಯೋ ಮಾಡ್ಕೊಂಬಂದಿರೋದು ಇದೆ. ಈ 4-3 ವೀಡಿಯೋ ಅಲ್ಲ. ತಾಯಿ ಪಾರ್ವತಿ ಅಮ್ಮನವರು ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾತ್ಮಕ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ನವಗ್ರಹ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೆಚ್ಚ ರಾವೇ ಕೇತವೇ ನಮಃ. ನವಗ್ರಹ ಸನ್ನಿಧಿ ದರ್ಶನ ಮಾಡ್ಕೊಂಡ್ರಲ್ಲ ನವಗ್ರಹದ್ದು. ಶ್ರೀ ಕಾಲಭೈರವ ಸ್ವಾಮಿಯ ಸನ್ನಿಧಿ ಪಕ್ಕದಲ್ಲೇ ಕಾಲಭೈರವ ಸ್ವಾಮಿ ಇದ್ದಾರೆ. ದರ್ಶನ ಮಾಡಿಕೊಳ್ಳಿ. ಶ್ರೀ ಮಹಾಗಣಪತಿಯ ಸನ್ನಿಧಿ ಏಕದಂತ ಯಜ್ಞೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನೋಡಿ, ಪೂಜಾ ಸಾಮಗ್ರಿಗಳೆಲ್ಲ ಶುದ್ಧಿ ಮಾಡ್ಕೊಂಬಂದು ಇಟ್ಟಿದ್ದಾರೆ. ಆಮೇಲೆ ಇಲ್ಲೆಲ್ಲ ಪೂಜೆ ಸಾಮಗ್ರಿ ಎಲ್ಲ ಇಟ್ಟು ಕರಗವರ ಪುರೋಹಿತರು ಪೂಜೆ ಮಾಡ್ತಾರೆ. ಈಗ ಕಲ್ಯಾಣಿಗೆ ಹೊರಡುತ್ತಿದ್ದಾರೆ ಪುರೋಹಿತರು. ನೋಡಿ, ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಸೊ ಅವ್ರ ಕಡೆಯವರು ಕೂಡ ಎಲ್ಲರೂ ಬಂದಿದ್ದಾರೆ. ಸೊ ವಿಶಾಲವಾಗಿದೆ ಇಲ್ಲಿ. ಸೊ ಎಲ್ಲರೂ ಬಂದಿದ್ದಾರೆಲ್ಲ ನಡ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ ಸ್ವಲ್ಪ ಹೊತ್ತು. ದೇವಸ್ಥಾನದ ರಾಜಗೋಪುರ
ನೋಡಿ ಅಲ್ಲಲ್ಲಿ ಸೆಲ್ಫಿ ವಿಡಿಯೋ ತಗೋತಾವ್ರೆ ಗಣೇಶ ಅವರು. ನಾನೇ ಇಲ್ಲೇ ವಿಡಿಯೋ ಎಲ್ಲ ಮಾಡ್ಕೊಂಬಂದಿರೋದು ಅಂತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಗ ಹೊರುವ ಪೂಜಾರಿಯಿಂದ ಪೂಜೆ ಪ್ರಾರಂಭಗೊಳ್ಳಲಿದೆ, ವೀಕ್ಷಿಸಿ.
ಪೂಜಾರಿಯವರಿಂದ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಕ್ತಾಯಗೊಂಡಿದೆ. ಈಗ ಕರಗೌರವ ಪೂಜಾರಿ ಅವರ ಕೈಯಿಂದ ತೀರ್ಥಪ್ರಸಾದ ವಿನಿಯೋಗ ನಡೆಯುತ್ತಿದೆ. ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಅವರ ಕೈಯಿಂದನೇ ತೀರ್ಥವನ್ನು ನೀಡುತ್ತಾರೆ. ಮತ್ತು ಅರಿಶಿನ ಕೂಡ ಎಲ್ಲರಿಗೂ ನೀಡ್ತಾ ಇದ್ದಾರೆ ಹಣೆಗೆ ಪ್ರಸಾದವಾಗಿ. ನೋಡಿ, ಕರಗೌರವ ಪೂಜಾರಿಯಾದ ಜ್ಞಾನೇಂದ್ರ ಅವರಿಂದ ಎಲ್ಲರಿಗೂ ಅವರ ಅಮೃತ ಹಸ್ತದಿಂದ ತೀರ್ಥ ಪ್ರಸಾದ ವಿನಿಯೋಗ. ಸೊ ಎಲ್ಲರೂ ಫೋಟೋ ವಿಡಿಯೋ ಎಲ್ಲ ತಕ್ಕೊತಿದ್ದಾರೆ. ಹತ್ತಿರದಕ್ಕೆ ದೇವಾಲಯಕ್ಕೆ ಹರಿದು ಬಂದಿದೆ. ಮತ್ತೊಮ್ಮೆ ಜಲಕಂಠೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ನೋಡಿ, ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇಟ್ಟು ಪೂಜೆ ಮಾಡಿದ್ದಾರೆ. ಕಲ್ಲಂಗಡಿ ಹಣ್ಣು ಮತ್ತು ಕರ್ಬೂಜನ್ನು ತುಂಬಾ ಮುಖ್ಯ ಈ ಪೂಜೆಗೆ. ಎಲ್ಲ ಕಡೆ ಕಲ್ಲಂಗಡಿ ಹಣ್ಣು ಕರ್ಬೂಜನ್ನು ಇಟ್ಟೆ ಪೂಜೆ ಮಾಡ್ತಾರೆ. ಸೊ ನಾನು ಕೂಡ ಬಂದು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡೆ. ಮತ್ತೊಮ್ಮೆ ಆ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮೇವ ಬಂಧನಾನ್ ಮೃತ್ಯೋನ್ಮೋಕ್ಷೀಯಾಮೃತಾತ್. ಬಂದಿರುವ ಭಕ್ತಾದಿಗಳೆಲ್ಲರಿಗೂ ನೀರು, ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿಯನ್ನು ವಿತರಿಸಲಾಗುತ್ತದೆ. ಪೆಂಡಾಲ್ ಹಾಕ್ಕೊಂಡು ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲರಿಗೂ ಕೊಡ್ತಿದ್ದಾರೆ. ಸೊ ಕರಗೌರವ ಪೂರೈಕರು ಎಲ್ಲಿ ಸ್ನಾನಘಟ್ಟಕ್ಕೆ ಎಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೋ ಅಲ್ಲೆಲ್ಲ ನೀರು, ಮಜ್ಜಿಗೆ, ಪಾನಕ ಹಾಗೂ ಕೋಸಂಬರಿಯನ್ನು ನೀಡುತ್ತಾರೆ. ಬೇಸಿಗೆಯಲ್ಲಿ ತಂಪಾಗಿರುತ್ತಲ್ವ, ನೋಡಿ ಎಲ್ಲರೂ ನೀರು, ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ಸೇವಿಸುತ್ತಿದ್ದಾರೆ. ನೋಡಿ ಇಲ್ಲೆಲ್ಲರಿಗೂ ಕೊಡ್ತಾ ಇದ್ದಾರೆ. ಸೊ ನಾನು ಕೂಡ ಮಜ್ಜಿಗೆ ಕುಡಿದೆ. ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು, ಕೂಲಾಗಿ ಕೂಡ ಇತ್ತು. ಸೊ ಮತ್ತು ದೇವಸ್ಥಾನದಲ್ಲಿ ಕರಗೌರವ ಪೂರೈಕರಿಂದ ತೀರ್ಥವನ್ನು ಸ್ವೀಕರಿಸಿದೆ. ಮತ್ತು ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಫೋಟೋ ಮತ್ತು ವಿಡಿಯೋನ ತೆಗೆಸ್ಕೊಂಡೆ. ಸೊ ಈಗ ಎಲ್ಲರಿಗೂ ಕರಗೌರವ ಪೂರೈಕರು ನಿಂಬೆಹಣ್ಣು ಕೊಡ್ತಾವ್ರೆ. ಸೊ ನಾನು ಕೂಡ ಹೋಗಿ ಅವರ ಕೈಯಿಂದ ನಿಂಬೆಹಣ್ಣು ಪ್ರಸಾದನ ಸ್ವೀಕರಿಸ್ತಾ ಕ್ಯೂ ಅಲ್ಲಿ ನಿಂತಿದ್ದೀನಿ. ಸೊ ಮತ್ತೊಮ್ಮೆ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಸೊ ನಿಂಬೆಹಣ್ಣನ್ನ ಇಸ್ಕೊತಾ ಇದ್ದೀನಿ. ಸೊ ಹೋದ್ಸಲ 2 ವರ್ಷದಿಂದ ಸಿಕ್ಕಿರಲಿಲ್ಲ. ಸೊ ಈ ಸಲ ಅವ್ರ ಕೈಯಿಂದ ನಿಂಬೆಹಣ್ಣನ್ನ ಇಸ್ಕೊಂಡೆ. ನೋಡಿ ಎಲ್ಲರೂ ನಿಂಬೆಹಣ್ಣು ಇಸ್ಕೊಳ್ಳೋಕ್ಕೆ ಸಾಲಾಗಿ ನಿಂತಿದ್ದಾರೆ. ಈಗ ಕರಗೌರವ ಪೂಜಾರಿಯಾದ ಜ್ಞಾನೇಂದ್ರ ಅವರು ರೆಡಿಯಾಗಿ ಅವರ ದೇವಾಲಯಕ್ಕೆ ತೆರಳಲು ಸಿದ್ಧರಾಗುತ್ತಿದ್ದಾರೆ. ಮಂಜು ಗೋವಿಂದ ಗೋವಿಂದ
ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಅವರಿಗೆ ಶೇರ್ ಮಾಡಿ. ನೋಡಿ, ಎಲ್ಲ ಭಕ್ತ ಸಾಗರವೇ ಅವರ ಜೊತೆ ಹೊರಟಿದ್ದಾರೆ. 2 ವೀಲು 3 ವೀಲು ಹಾಗೂ ಪಾದಯಾತ್ರೆಯಲ್ಲಿ. ಇಷ್ಟವರೆಗೂ ನಮ್ಮ ಚಾನಲ್ ವೀಕ್ಷಿಸಿದರೆ ತುಂಬ ಹೃದಯದ ಧನ್ಯವಾದಗಳು.